ಚೆನ್ನಾಗಿ ಹಾಡ್ತಾ ಇದ್ದಾನಲ್ಲ, ಯಾರೀ ಹುಡುಗ? ನಮ್ಮೂರ್ ಗೌಡ್ತಿ ಶಾಂತಾದೇವಿ ಇಲ್ವೇನಯ್ಯ? ಅವ್ರ ಮಗ ಕಣಯ್ಯ. ಓ, ಒಬ್ನೇ ಮಗನಾ? 3 ಜನ ಮಕ್ಳು. ಓ, ಅವರೆಲ್ಲ ಏನ್ ಕೆಲಸ ಮಾಡ್ಕೊಂಡವ್ರೆ? ಮೊದಲನೇ ಮಗ ಹಾಲಿನ ಡೈರಿ ಇಟ್ಕೊಂಡವನೇ, ಅವನೇ ರಾಮ. ಸಿಟಿಗೆ ಹೋಗಿದ್ ಬರ್ತೀನಮ್ಮ. ಯಾಕೆ? ಹೌದು, ಹಾಲಿನ ಬಿಲ್ಲು ಅದೇನಮ್ಮ, ಡೈರಿ ಬಿಲ್ ಬಾಕಿ ಇತ್ತಲ್ಲ, ಅದನ್ನ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೇನೆ. ಹಾಗಾದ್ರೆ ಹಾಲಿನ ಬಿಲ್ ಇಸ್ಕೊಂಬರಕ್ಕೆ ನೀನ್ ಹೋಗ್ತಾ ಇದ್ಯಾ? ಅಂದ್ರೆ ನಾನ್ ಕೇಳ್ದಲೇ ನಿನ್ನಷ್ಟು ನೀನೇ ಹೋಗೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ? ಇಲ್ಲಮ್ಮ, ಅದ್ ಹಂಗಲ್ಲ. ನೋಡು, ಅದ್ ಹಾಗಾಯ್ತು ಹೀಗಾಯ್ತು ನನಗೆ ಬೇಕಾಗಿಲ್ಲ. ಒಟ್ನಲ್ಲಿ ಇನ್ನೊಂದ್ಸಲ ಈ ರೀತಿ ಆಗ್ಬಾರ್ದು ಅಷ್ಟೇ. ಆಯ್ತಮ್ಮ. 2ನೇ ಮಗ ಟ್ರ್ಯಾಕ್ಟರ್ ಇಟ್ಕೊಂಡು ಹಳ್ಳಿಯಿಂದ ಸಿಟಿಗೆ ಲೋಡ್ ಹೊಡಿತಾನೆ, ಅವನೇ ಲಕ್ಷ್ಮಣ. ನಿನ್ನೇನ್ ಲೋಡ್ ಕಾಣೋದೆ? ತರಕಾರಿ ಲೋಡ್ ತಗೊಂಡೋಗಿದ್ದಮ್ಮ, ಅದ್ರಲ್ಲಿ 1000 ರೂಪಾಯಿ ಸಿಕ್ತು. ಅದ್ರಲ್ಲಿ 200 ರೂಪಾಯಿ ಏನಾಯ್ತು? ಟ್ರ್ಯಾಕ್ಟರ್ ರಿಪೇರಿ ಕರ್ತಾಯ್ತಮ್ಮ. ಅಲ್ಲ, ಯಾವಾಗಲೂ ರಿಪೇರಿ ರಿಪೇರಿ ಅಂತ ಬರೀ ಖರ್ಚೆ ಮಾಡ್ತಾ ಇದ್ರೆ ಬ್ಯಾಂಕ್ ಲೋನ್ ತೀರೋದು ಯಾವಾಗ? ಅದು ಹಳ್ಳದ. ನೋಡು, ಹಾಗಾಯ್ತು ಹೀಗಾಯ್ತು ನನಗೆ ಬೇಕಾಗಿಲ್ಲ. ಒಟ್ನಲ್ಲಿ ಇನ್ನೊಂದ್ಸಲ ಈ ರೀತಿ ಆಗ್ಬಾರ್ದು ಅಷ್ಟೇ. ಆಯ್ತಮ್ಮ. ಇವಾಗ ಆಡಿದ್ನಲ್ಲ, ನೀ ಕೇಳ್ದಲ್ಲ, ಅವನೇ ನಮ್ಮ ಶಾಂತಾದೇವಿಯವರ ಮುದ್ದಿನ 3ನೇ ಮಗ ಭರತ. ಅಲ್ಲ ಶಾಸ್ತ್ರಿಗಳೇ, ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸೋದ್ ಬಿಟ್ಟು. ಅಯ್ಯ, ನಿನ್ನ ಚೆನ್ನಾಗಿ ಹೇಳ್ದ ಕಣಯ್ಯ. ಅವನ ಚೆನ್ನಾಗಿ ಓದಿಸ್ಬಿಟ್ರೆ ಎಲ್ ತನ್ನ ಕೈ ಹಿಡಿತಿಂದ ಬಿಟ್ಟೋಗ್ತಾರೋ ಅಂತ ವ್ಯವಹಾರಕ್ಕೆ ಎಷ್ಟ್ ಬೇಕೋ ಅಷ್ಟೇ ಓದಿಸಿ ಎಲ್ಲಾರನು ತನ್ನ ಕಂಟ್ರೋಲ್ನಾಗ ಇಟ್ಕೊಂಡವಳೆ. ಓಹೋ. ನಮಸ್ತೆ. ಲೆಕ್ಕ ಸರಿಯಾಗಿ ಬರ್ದಿದ್ದೀರಾ? ಬರ್ದಿದ್ದೀನಮ್ಮ. ಬರೀದೆ ಹೋದ್ರೆ ಬೆಳ್ಬೆಳಿಗ್ಗೆ ನಿಮ್ ಹತ್ರ ಬೈಸ್ಕೋಬೇಕಾಯ್ತದಲ್ಲಮ್ಮ. ನೀವು ಲೆಕ್ಕ ಬರೆಯೋದು ನಾನ್ ಬೈತೀನಿ ಅಂತಾನೋ ಇಲ್ಲ ನಾನ್ ಸಂಬಳ ಕೊಡ್ತೀನಿ ಅಂತಾನೋ? ಅದು ಅಮ್ಮ ನೋಡಿ, ಅದು ಇಲ್ಲ ಇದು ಇಲ್ಲ, ಒಟ್ನಲ್ಲಿ ಕೆಲಸ ಸರಿಯಾಗಿ ಮಾಡ್ಬೇಕು ಅಷ್ಟೇ. ಯಾರ್ ನೀನು? ಏನಿದೆಲ್ಲ? ಏನೋ ಇದೆಲ್ಲ? ಏನೋ ಇದೆಲ್ಲ? ನಿನ್ನೆ ಕೇಳ್ತಾ ಇರೋದು, ನಿನ್ನೆ ಕೇಳ್ತಾ ಇರೋದು. ನಮಸ್ತೆ. ತಲಾಂತರದಿಂದ ನಾವು ವಂಶಾನ ಕಾಪಾಡ್ಕೊಂಡು ಬಂದಿರೋ ನಮ್ಮ ಕುಲದೇವತೆ ಸಾಕ್ಷಿಯಾಗಿ ಹಚ್ಚಿರೋ ಈ ಕರ್ಪೂರ ಆರೋಕ್ ಮುಂಚೆ ನೀನ್ ಮಾಡಿರೋ ತಪ್ಪು ಒಪ್ಕೊಂಡ್ರೆ ನಿನ್ಗೆ ರಕ್ಷೆ ಸಿಗುತ್ತೆ, ಇಲ್ಲ ಅಂದ್ರೆ ನೀನು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಅಕ್ಕ, ಅದೇನಾಯ್ತು ಅಂದ್ರೆ? ಬಾಯಿ ತೊದುತ್ತಾ ಇದೆ, ಕೈ ನಡುತ್ತಾ ಇದೆ, ಅಂದಮೇಲೆ ಇದೆಲ್ಲ ಸತ್ಯ. ಏನಾಯ್ತು ಅಂದ್ರೆ? ನನಗ್ ಬೇಕಾಗಿರೋದು ಯಾಕಾಯ್ತು ಏನಕ್ಕಾಯ್ತು ಅಂತಲ್ಲ, ನಡೆದಿರೋದು ಸತ್ಯ ಅಂತ ಗೊತ್ತಾಯ್ತು. ನಮಸ್ತೆ. ಇವತ್ತಿಂದ ಇವ್ನು ನನ್ನ ಪಾಲಿಗೆ ಸತ್ತ ಹಾಗೆ. ಈ ವಿಷಯ ಊರಿಗೆಲ್ಲ ಗೊತ್ತಾಗ್ಬೇಕು. ಚಟ್ಟ ಕಟ್ಟು, ಅದ್ರಲ್ಲಿ ಇವ್ನ್ ಫೋಟೋ ಇಡು, ಊರ್ ತುಂಬಾ ಮೆರವಣಿಗೆ ಮಾಡು, ಕೊನೆಗೆ ಅದನ್ನ ತಗೊಂಡೋಗಿ ಸ್ಮಶಾನದಲ್ಲಿ ಸಮಾಧಿ ಮಾಡು. ಆದ್ರೆ ಅವನ್ ತಿಥಿ ಮಾತ್ರ ಮಾಡಲ್ಲ, ಕಾಗೆ ಗನ್ನ ಹಾಕೋಲ್ಲ. ಆದ್ರೆ ತರಪ್ನ ಮಾತ್ರ ಬಿಡ್ತೀನಿ. ಯಾಕೆ ಗೊತ್ತಾ? ನನ್ನ ಬೆನ್ನಿಂದೆ ಹುಟ್ಟಿ ಋಣ ತೀರ್ಸ್ಕೊಳಕ್ಕೆ.
ಆ ಕರ್ಮ ಕಳ್ಕೊಳಕ್ಕೆ. ಅಕ್ಕ ಅಮ್ಮ ಆದ್ರೂ ನಾನು ಹೇಳ್ದಷ್ಟು ಮಾಡ್ಬೇಕು ಅಷ್ಟೇ. ಬೇಕಮ್ಮರೆ ಬಂದಿರಿ ರೀ. ಇವತ್ ಮಾರ್ಕೆಟ್ ಅಲ್ಲಿ ನಿಮ್ಮಕ್ಕ. ನಮ್ಮಕ್ಕ ಅಯ್ಯೋ ಅದಲ್ಲ ರೀ, ನಿಮ್ಮಕ್ಕನ್ ಮಗ ರಾಮ ಸಿಕ್ಕಿದ್ದ. ಅದೇನೋ ಡೈರಿನಲ್ಲಿ. ಓಹೋ, ಬಿಲ್ ಕಲೆಕ್ಷನ್ ಬಂದಿದ್ದ ಅಂತ ಕಾಣುತ್ತೆ. ಮನೆ ಕರಿಬಾರ್ದಾ? ಕರ್ದಿರಿ. ಅಡ್ರೆಸ್ ಕೊಟ್ಟಿದ್ದೇನೆ. ಕ್ಯಾಶ್ ತರ್ತಾನಂತ? ಇಲ್ಲ, ಡಿಡಿ ತರ್ತಾನೆ. ಮೊದಲನೇ ಸಾರಿ ನಿಮ್ಮ ಅಕ್ಕನ್ ಮಗ ಮನೆಗ್ ಬರ್ತಿದ್ದಾರೆ. ಅಡಿಗೆ ಏನ್ ಮಾಡ್ಬೇಕು ಹೇಳಿ? ನಿಮ್ಮನೆ ರೀ. ನೋಡ್ತೀನಾ, ನಾನು ಇದಲ್ಲ ಇದ್ ಮಾಡು ಅಂತ ನಿನ್ಗೆ ಹೇಳೋದು. ನೀನು ಒಂದ್ ಸಾಮಾನು ಲಿಸ್ಟ್ ತಯಾರು ಮಾಡ್ಬಿಟ್ಟು ಇದನ್ನೆಲ್ಲ ಅಂಗಡಿಯಿಂದ ತಂದ್ಬಿಡಿ ಅಂತ ಅನ್ನೋದು. ನಾನು ಸಾರಿ ಡಿಯರ್, ನನ್ನ ಹತ್ರ ದುಡ್ಡಿಲ್ಲ ಅನ್ನೋದು. ನೀನು ನಿಮ್ಮನ್ ಕಟ್ಕೊಂಡಾಗ್ಲಿದ್ದ ನಿಮ್ ಜೇಬಲ್ಲಿ ಯಾವ ದುಡ್ಡು ಇರುತ್ತೆ ಹೇಳು ಅನ್ನೋದು. ನಾನು ಅಲ್ಲಿಡ್ ಮಾತಾಡು ಅಂತ ಅನ್ನೋದು. ಅಷ್ಟ್ರಲ್ಲಿ ನಮ್ಮಿಬ್ಬರಿಗೂ ಜಟಾಪಟಿ ಸ್ಟಾರ್ಟ್ ಆಗೋದು. ಅಷ್ಟ್ರಲ್ಲಿ ರಾಮು ಬರೋದು. ಮಾಮ, ನಿಮ್ ಮನೇಲಿ ಅಡಿಗೆ ಏನು ಬೇಡ, ಕುಡಿಯೋಕೊಲ್ಲಟ ನೀರ್ ಕೊಡು ಅನ್ನೋದು. ನೋಡು, ಇದ್ಯಾವುದು ಬೇಡ, ಗುರುವ್ ಏನ್ ಕೊಟ್ಟಿದಾನೋ ಅದನ್ನ ಮಾಡಿಡು ಅಂದಂಗೆ ಒಂಚೂರು ರುಚಿ ನೋಡ್ತೀನಿ. ಉಪ್ಪು ಖಾರ ಹುಳಿ ತಿನ್ನೋ ದೇಹ ಕಡೆ ಇದು. ಅಟ್ಲೀಸ್ಟ್ ಉಪ್ಪು ಹಾಕೋದಂತೂ ಬೇಡ. ಉಪ್ಪು ಹಾಕೋದನ್ ಕಲಿಲ್ಲ ಅಂದ್ರೆ ಹೆಂಗೆ? ಉಪ್ಪು ತಾನೇ ಬೇಕು. ಹೌದು, ತಗೊಂಡ್ ಬರ್ತೀನಿ. ಸಿಟ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ. ಎಲ್ಲ ನನ್ನ ಮಕ್ಕಳ ದೌಲತ್ ನೋಡು, ಬಿಸಾಕ್ ಬಿಡ ಹೋಗ್ತಾನೆ. ತೇರಿ ಯಾರಿದ್ರಿ ಲೆಟ್ರು? ಯಾವನೋ ನನ್ ಮಗ ಮನ್ಸು ಬಂದಂಗೆಲ್ಲ ಗೀಚ್ ಬಿಟ್ಟವನೇ ಕಣೆ. ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನಿನ್ಗೇನಾರು ಅರ್ಥ ಆಗುತ್ತಾ ನೋಡು? ಓ, ಅಸ್ಸಾಮಿ. ಅಸ್ಸಾಮಿ ನಿನ್ಗೆ ಹೆಂಗ್ ಬರುತ್ತೆ ಚಿನ್ನ? 5th ಸ್ಟ್ಯಾಂಡರ್ಡ್ ವರ್ಗು ಅಲ್ಲೇ ಸ್ಟಡಿ ಮಾಡಿದ್ದು. ಓ ಹೆಂಗೆ, ಏನ್ ಬರ್ದವನೆ ಅಂತ ನೋಡು. ಯಾಕೆ 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 ನೋಡ್ತಿದ್ಯಾ? ಏನಾಯ್ತೆ? ಯಾಕೆ ನೋಡ್ತಾ? ಅಮ್ಮ, ಈ ಹಾಲಿನ ಬಾಬದ್ ದುಡ್ಡು ಇನ್ನೂ ಬಂದೇ ಇಲ್ಲಮ್ಮ. ನೀವ್ ಯಾಕೆ ಬಾಕಿ ಉಳಿಸ್ತೀರಾ? ಅವ್ರು ತಂದ್ಕೊಟ್ರೆ ತಾನೇ. ನೀವ್ ಕೇಳ್ಬೇಕು. ಏನು? ಮಾಮನ್ ಫೋಟೋ ನೋಡಮ್ಮ, ಎಷ್ಟು ಚೆನ್ನಾಗಿದೆ. ಇವತ್ತೇ ಕೊನೆ. ಇನ್ನೊಂದ್ ದಿವಸ ನಿಮ್ ಮಾವನ್ ನೋಡೋದಾಗ್ಲಿ ಫೋಟೋ ತಂದ್ಕೊಡೋದಾಗ್ಲಿ ಮಾಡಿದ್ರೆ ನಾನ್ ಏನ್ ಮಾಡ್ತೀನೋ ಗೊತ್ತಿಲ್ಲ. ಹುಷಾರ್. ಯಾಕಮ್ಮ ಈ ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ಬೇಜಾರ್ ಮಾಡ್ಕೋತೀಯಾ? ಈಗ ಏನ್ ಆಗ್ಬಾರ್ದಾಗೋಯ್ತು? ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ಆ ದೇವ್ರು ಕೂಡ ಕ್ಷಮಿಸ್ತಾನಂತೆ. ನ್ಯಾಷನಲ್ ಲೆವೆಲ್ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಹಾಡೋದಿಕ್ಕೂ ನಮ್ಮ ಹಣೆಲ್ಲೂ ಬರ್ದಿರ್ಬೇಕಲ್ಲ. ಬೆಳಿಗ್ಗೆನೆ ಅಪ್ಶಕುನ ಎಲ್ಲ ನನ್ ಕರ್ಮ. ಬರ್ತಾ ಬಾ ಇಲ್ಲಿ. ಬಾರ ಇಲ್ಲಿ ಅಂದ್ರೆ ಬಾರ. ಏನಮ್ಮ? ಏನೋದು ಆ ಕಡೆ ತೀರ್ಕೊಂಡು ಅದೃಷ್ಟ ಕಾಂಪಿಟೇಷನ್ ಅದು ಇದು ಅಂತ ಹೇಳ್ತಾ ಇದ್ಯಾ? ಏನಿಲ್ಲ ಬಿಡಮ್ಮ. ಏನೋದು? ಏನು? ಅಯ್ಯೋ ದೇವ್ರೆ, ಅದೇನು ಅಂತ ಹೇಳ್ಬಾರ್ದಾ? ಅಮ್ಮ, ಅದು ನ್ಯಾಷನಲ್ ಲೆವೆಲ್ ಮ್ಯೂಸಿಕ್ ಕಾಂಪಿಟೇಷನ್ಗೆ ಅಪ್ಲಿಕೇಶನ್ ಹಾಕೋಕೆ ನಾಳೆನೇ ಲಾಸ್ಟ್ ಡೇಟ್ ಅಂತೆ. ಅದಕ್ಕೆ ನಾನು ಹಾಡಿರೋ ಕ್ಯಾಸೆಟ್ ಕಳಿಸ್ಬೇಕಾಗಿತ್ತು. ಅದನ್ನ ಹುಡುಕ್ತಾ ಇದ್ದೆ. ಅಲ್ಲಿ ಮಾಮನ್ ಫೋಟೋ ನೋಡ್ದೆ ಅಮ್ಮ. ಅದನ್ನ ತೋರ್ಸಿದಿಕ್ ನೀನು ಬರ್ತಾ ನೀನೀಗ ಕಾಂಪಿಟೇಷನ್ ಹೋಗ್ಬೇಕು ಅಷ್ಟೇ ತಾನೇ? ಕಳಿಸ್ಕೊಡ್ತೀನಿ ಆಯ್ತಾ? ಅಮ್ಮ, ನಾನು ಸಿಟಿ ಹೋಗಿ ಮ್ಯೂಸಿಕ್ ಕಾಂಪಿಟೇಷನ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಬರಲ್ಲ? ಹಾಗೆ ಮಾಡು. ಏನು ಖರ್ಚಿಗೆ ಕಾಸು ಬೇಕಿತ್ತ? ಎಷ್ಟು ಬೇಕು? ಒಂದ್ 200 ರೂಪಾಯಿ ಕೊಡಮ್ಮ. ದಡ್ಡ ಕಣೋ ನೀನು. ಬುದ್ಧಿ ಇದ್ಯಾ? ಸಿಟಿಗೆ ಹೋದ್ರೆ 200 ರೂಪಾಯಿ ಸಾಕಾ? ರೀ ನಮಸ್ತೆ. ಅಮ್ಮ ಇಲ್ಲಿದ್ದೀನಮ್ಮ. ಅವನ್ಗೆ 500 ರೂಪಾಯಿ ಕೊಟ್ಕೊಳ್ಸಿ. ಆಯ್ತಮ್ಮ. ಗೊತ್ತಾಯ್ತಾ? ಆಯ್ತಮ್ಮ. ಥ್ಯಾಂಕ್ ಯು ಮಾ. ಬೇಗ ಕೊಡ್ರಿ. ಅವ್ರವ್ರ ಅದೃಷ್ಟ. ಇದ್ ನಮ್ಮನೇದಲ್ಲ, ತಕೊಂಡೋಗಿ. ಇದು ನಿಮ್ಮನೇದೆ, ಇದು ನಿಮ್ಮ ಅದೃಷ್ಟ. ನನ್ಗೇನ್ ಅದೃಷ್ಟ? ನಿಮ್ಗ 50 ಪೈಸಾನ ಪಾಲಿಗೆ ಬಂದಿದ್ದೆ ಪಂಚಾಮೃತ. ನಮಸ್ಕಾರ ಸರ್. ಕಾಶಿಗೆ ಹೋದ್ರು ಶನೀಶ್ವರ ಬೆನ್ ಬಿಡ್ಲಿಲ್ಲ ಅಂತ ಏನ್ ಬೊಗಳು? ಏನ್ ಸರ್, ಯಾವಾಗ ನೋಡಿದ್ರು
ಪಟ 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 ಅಂತ ಮಾತಾಡ್ತಾ ಇದ್ದ ನೀವು ನಾವು ಕೇಳೋಕ್ ಮುಂಚೆನೆ ಭಿಕ್ಷೆ ಹಾಕ್ತಿದ್ರಿ. ಇವಾಗ ನೋಡಿದ್ರೆ ನೀವೇ ಒಳ್ಳೆ ಭಿಕ್ಷಕಂತರ ಮಲ್ಕೊಂಡಿದ್ದೀರಲ್ಲ ಸಾ. ಯಾಕ ಸಾ? For more updates, like, comment, subscribe to our channel.